ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಟೈಟಲ್ ನೋಡ್ತಾ ಇದ್ದೀರಾ? 140 ಕೋಟಿ ಜನಸಂಖ್ಯೆ, ಆದರೆ ಟ್ರ್ಯಾಕ್ನಲ್ಲಿ ಒಬ್ಬರೇ ಒಬ್ಬರು ಓಡಿದ್ರು. ಹೌದು, ಇದು ಖಂಡಿತ ಸತ್ಯ. 140 ಕೋಟಿ ಜನಸಂಖ್ಯೆ ಇರುವಂತಹ ನಮ್ಮ ಭಾರತ ದೇಶದಲ್ಲಿ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2025 ರಾಜಸ್ಥಾನ. ಇಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಕೆಲವೊಂದು ಈವೆಂಟ್ಗೆ ಟ್ರ್ಯಾಕ್ಗೆ ಬಂದಿದ್ದು ಕೇವಲ ಒಬ್ಬರು ಇಬ್ಬರು. ಇದು 2025ರ ರಿಯಾಲಿಟಿ. ಹೌದು, ಮೆನ್ಸ್ 400 ಮೀಟರ್ ಹಡಲ್ಸ್ಗೆ ಸಂಬಂಧಪಟ್ಟಂತೆ 8 ಜನ ಸ್ಪರ್ಧಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು ಕೂಡ, ಆದರೆ ಫೈನಲ್ ಈವೆಂಟಲ್ಲಿ ಓಡಿದ್ದು ಕೇವಲ ಒಬ್ಬರೇ. ಅದು ಗುಜರಾತ್ನ ರುಚಿತ್ ಮೋರೆ. ಇವರು 51 ಸೆಕೆಂಡ್ಸ್ನಲ್ಲಿ ಕಂಪ್ಲೀಟ್ ಮಾಡಿ ಚಿನ್ನವನ್ನು ಗೆಲ್ತಾರೆ. ಅದೇ ರೀತಿ ಮಹಿಳೆಯರ 400 ಮೀಟರ್ ಓಟದಲ್ಲಿ ಹರಿಯಾಣದ ಮನೀಷಾ ಕೂಡ ಒಬ್ಬರೇ ರನ್ ಮಾಡಿ ಫಿನಿಷ್ ಮಾಡಿ ಚಿನ್ನ ಗೆಲ್ತಾರೆ. ಅದೇ ರೀತಿ 5000 ಮೀಟರ್ಸ್ನಲ್ಲಿ ಕೇವಲ ಇಬ್ಬರು ಸ್ಪರ್ಧಿಗಳು. ಅದೇ ರೀತಿ ಹ್ಯಾಮರ್ಸ್ ಥ್ರೋನಲ್ಲಿ ಕೇವಲ 3 ಸ್ಪರ್ಧಿಗಳು. 400 ಮೀಟರ್ ಓಟ ಮೆನ್ಸ್, ಇಲ್ಲೂ ಕೂಡ ಕೇವಲ 3 ಸ್ಪರ್ಧಿಗಳು. ಈ ರೀತಿ ಸಾಕಷ್ಟು ಇವೆಂಟ್ಗಳಲ್ಲಿ ಒಬ್ಬರು ಇಬ್ಬರು ಮೂವರು ಈ ರೀತಿ ನಮ್ಮ ಅಥ್ಲೆಟ್ಗಳು ಪಾರ್ಟಿಸಿಪೇಟ್ ಮಾಡಿದರು. ಇದು ನಮ್ಮ ಭಾರತ ದೇಶದ ಅಥ್ಲೆಟಿಕ್ನ ಪರಿಸ್ಥಿತಿ. ಇದಕ್ಕೆ ಏನು ಮುಖ್ಯ ಕಾರಣಗಳು ಅಂತ ನೋಡೋಕೆ ಹೋದರೆ, ಅವರು ಹೇಳ್ತಾ ಇದ್ದಾರೆ ಆರ್ಗನೈಸರ್ಸು, ಕೆಲವೊಂದು ಕಾರಣಗಳಿದೆ, 3-4 ಕಾರಣ ಇದೆ ಅಂತ. ಮೊದಲನೇದಾಗಿ ನಾಡಾ ಭಯ. ಈ ಬಾರಿ ಡೋಪಿಂಗ್ ಟೆಸ್ಟ್ ಕಟ್ಟುನಿಟ್ಟಾಗಿ ನಡೆದಿತ್ತು. ಕೆಲವು ಅಥ್ಲೆಟ್ಸ್ಗಳು ಈ ಒಂದು ಟೆಸ್ಟ್ಗೆ ಹೆದರಿ ಟ್ರ್ಯಾಕ್ಗೆ ಬರಲಿಲ್ಲ ಅಂತ ಒಂದು ಕಾರಣ ಹೇಳ್ತಾರೆ. ಅದೇ ರೀತಿ ಡಿಸೆಂಬರ್ ಅಂತ ಬಂದಾಗ ಅಥ್ಲೆಟಿಕ್ಸ್ಗೆ ಅನ್ಸೀಸನ್ ಅಂತ ಕೆಲವು ಟಾಪ್ ಸ್ಪರ್ಧಿಗಳು ಆಗಮಿಸಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಕೆಲವರೆಲ್ಲ ಜಾಬ್ಸ್ ಓರಿಯೆಂಟೆಡ್ ಇರೋರು ಜಸ್ಟ್ ರಜಕ್ಕೋಸ್ಕರ ಈ ಒಂದು ಸರ್ಟಿಫಿಕೇಷನ್ ಇದಕ್ಕೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಬಂದಿರಲ್ಲ ಅಂತ ಕೆಲವರು ಹೇಳ್ತಾರೆ. ಅಂದರೆ ರಿಜಿಸ್ಟ್ರೇಷನ್ ಮಾಡಿರ್ತಾರೆ, ಬಟ್ ಅಲ್ಲಿ ಈವೆಂಟ್ಗೆ ನಡೆದಾಗ ಬಂದಿರಲ್ಲ. ಇಷ್ಟೊಂದು ಭಾರತದಲ್ಲಿ ನೂರಾರು ಯೂನಿವರ್ಸಿಟಿಗಳಿವೆ, ಇಷ್ಟು ದೊಡ್ಡ ಜನಸಂಖ್ಯೆ ಆದರೂ ಕೂಡ ಒಂದು ನ್ಯಾಷನಲ್ ಈವೆಂಟ್ ನಡೀತಾ ಇರಬೇಕಾದ್ರೆ ಈ ಒಂದು ಈವೆಂಟ್ಗೆ ಅಥ್ಲೆಟಿಕ್ಸೇ ಬಂದಿಲ್ಲ ಅಂದರೆ ಭಾರತದ ಪರಿಸ್ಥಿತಿ, ನ್ಯಾಷನಲ್ ಲೆವೆಲಲ್ಲಿ ಭಾರತದ ಅಥ್ಲೆಟ್ಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ಇಲ್ಲಿ ಎತ್ತಿ ತೋರಿಸ್ತಾ ಇದೆ. ಭಾರತದಲ್ಲಿ ಅಥ್ಲೆಟ್ಸ್ಗೆ ಕೊಡುತ್ತಿರುವ ಒಂದು ಮಹತ್ವ ಆದರೂ ಏನು ಅಂತ ನಾವು ಒಂಥರ ಥಿಂಕ್ ಮಾಡ್ಕೋಬೇಕು. ಖೇಲೋ ಇಂಡಿಯಾ ಉದ್ದೇಶ ಏನಪ್ಪ ಅಂದರೆ ಟ್ಯಾಲೆಂಟ್ ಹುಡ್ಕೋದು, ಅವ್ರನ್ನ ಡೆವಲಪ್ ಮಾಡೋದು, ಹೊಸ ಅಥ್ಲೆಟ್ಸ್ಗೆ ಅವಕಾಶ ಕೊಡೋದು. ಆದರೆ ಗ್ರೌಂಡ್ ರಿಯಾಲಿಟಿ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಡಿಸಿಪ್ಲಿನ್, ಅವೇರ್ನೆಸ್ ಮತ್ತು ಡೋಪಿಂಗ್ ಫ್ರೀ ಸ್ಪೋರ್ಟ್ಸ್ ಬಗ್ಗೆ ಇನ್ನಷ್ಟು ದೊಡ್ಡ ಕೆಲಸ ಆಗಬೇಕು ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಘಟನೆ ಭಾರತದ ಕ್ರೀಡೆಗೆ ಒಂದು ಬಿಗ್ ಲೆಸನ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ. ಇನ್ನಷ್ಟು ರೀಲ್ಸ್ ಸ್ಪೋರ್ಟ್ಸ್ ರಿಲೇಟೆಡ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.